ಚರ್ಮದ ಕ್ಯಾನ್ಸರ್ ಎಂದರೆ ಚರ್ಮದಲ್ಲಿನ ಅಸಹಜ ಕೋಶಗಳ ಅನಿಯಂತ್ರಿತ ಬೆಳವಣಿಗೆ. ಅದರಲ್ಲಿ 3 ಪ್ರಮುಖ ವಿಧಗಳೆಂದರೆ, ಮೊದಲನೆಯದಾಗಿ ಬೆಸಲ್ ಸೆಲ್ ಕಾರ್ಸಿನೋಮಾ. ಇದು ಎಪಿಡರ್ಮಿಸ್ನ ಕೆಳಗಿನ ಪದರದಲ್ಲಿ ಪ್ರಾರಂಭವಾಗುತ್ತದೆ. ಬೆಸಲ್ ಸೆಲ್ ಕಾರ್ಸಿನೋಮಾ ತಿಂಗಳುಗಳು ಅಥವಾ ವರ್ಷಗಳಲ್ಲಿ ನಿಧಾನವಾಗಿ ಬೆಳೆಯುತ್ತದೆ ಮತ್ತು ವಿರಳವಾಗಿ ದೇಹದ ಇತರ ಭಾಗಗಳಿಗೆ ಹರಡುತ್ತದೆ. ಬೆಸಲ್ ಸೆಲ್ ಕಾರ್ಸಿನೋಮಾ ರೋಗ ನಿರ್ಣಯ ಮಾಡಿದರೆ ಚಿಕಿತ್ಸೆ ನೀಡುವುದು ಸುಲಭ. ಚಿಕಿತ್ಸೆ ನೀಡದೆ ಬಿಟ್ಟರೆ ಅದು ಚರ್ಮಕ್ಕೆ ಆಳವಾಗಿ ಬೆಳೆದು ಹತ್ತಿರದ ಅಂಗಾಂಶಗಳಿಗೆ ಹಾನಿಯಾಗುತ್ತದೆ. ಈಗ ಎರಡನೆಯದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ. ಇದು ದೇಹದ ಇತರ ಭಾಗಗಳಿಗೂ ಹರಡಬಹುದು. ತುಟಿಗಳು ಮತ್ತು ಕಿವಿಗಳ ಮೇಲಿನ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಹರಡುವ ಸಾಧ್ಯತೆ ಹೆಚ್ಚು ಮತ್ತು ಚಿಕಿತ್ಸೆ ನೀಡದಿದ್ದರೆ ಆಕ್ರಮಣಕಾರಿ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾವಾಗಿ ಬೆಳೆಯಬಹುದು. ಕೊನೆಯದಾಗಿ ಮೆಲನೋಮಾ. ಇದು ಚರ್ಮದ ಮೆಲನೋಸೈಟ್ ಕೋಶಗಳಲ್ಲಿ ಪ್ರಾರಂಭವಾಗುತ್ತದೆ. ಮತ್ತೆ ಇದು ಮೆಲನೋಮಾವನ್ನು ಅತ್ಯಂತ ಗಂಭೀರ ರೀತಿಯ ಚರ್ಮದ ಕ್ಯಾನ್ಸರ್ ಎಂದು ಪರಿಗಣಿಸಲಾಗುತ್ತದೆ. ಮೂಳೆಗಳಂತಹ ದೇಹದ ಇತರ ಭಾಗಗಳಿಗೆ ಹರಡುವ ಸಾಧ್ಯತೆ ಹೆಚ್ಚು. ನೋಡಿದರಲ್ಲವೇ, ಇವುಗಳೇ ಚರ್ಮದ ಕ್ಯಾನ್ಸರ್ ಲಕ್ಷಣಗಳು ಮತ್ತು ವಿಧಗಳು. ಧನ್ಯವಾದಗಳು.